ಅಮ್ಮ, ಇದು ಯಾವ ಥರ ಕಾಯಿ ಅಂತ ಗೊತ್ತಾ ನಿಮಗೆ? ಬನ್ನಿ, ಇವಾಗ ಒಂದು 5 ನಿಮಿಷ ಇದು ಬೆಂದಿದೆ. ಸಣ್ಣ ಉರಿಲೇನೆ ಇದನ್ನು ನೋಡಿಬಿಟ್ಟು ಆಫ್ ಮಾಡೋಣ. ಸಾಕಿಷ್ಟು. ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಂತಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಜೋಳದ ರೊಟ್ಟಿ ಜೊತೆಗೆ ಸವಿತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ. ಈ ಸೌಂಡ್ ಬರ್ತಾ ಇದೆ. ಓಕೆ, ಸ್ಪೆಷಲ್ಲು. ಹಾಯ್ ಎವ್ರಿವನ್, ವೆಲ್ಕಮ್ ಟು ಸವಿತಾ ನಿಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸವಿತಾ. ಬನ್ನಿ, ನಾನಿವತ್ತಿನ ದಿವಸ ಒಂದು ಅಪರೂಪವಾದ ಒಂದು ತರಕಾರಿ ಅಂತ ಹೇಳ್ಬೋದು. ಇದು ಎಲ್ಲ ಏರಿಯಾಗಳಲ್ಲೂ ಸಿಗೋದಿಲ್ಲ. ಕೆಲವೊಂದು ಸೀಮೆಯಲ್ಲಿ ಅಂದರೆ ಕೆಲವೊಂದು ಪ್ರಾಂತ್ಯದಲ್ಲಿ ಅಷ್ಟೇ ಬಿಡೋ ಅಂಥ ತರಕಾರಿ ಇದು. ಎರೆನೆಲದಲ್ಲಿ, ಅದರಲ್ಲೂ ಈ ಸೀಸನ್ನಲ್ಲಿ ಸಿಗೋ ಅಂಥ ತರಕಾರಿ ಇದು. ಯಾವುದಪ್ಪ ಇಷ್ಟು ಉದ್ದ ಹೇಳ್ತಿದ್ದಾರೆ ಅಂತ ಅಂದ್ಕೋಬೇಡ್ರಿ. ಇದ್ರ ಹೆಸರು ಕಾರ್ಜಿಕಾಯಿ ಅಂತ ಕರೀತಾರೆ. ಕರ್ಜಿಕಾಯಿ ಅಲ್ಲ, ಕಾರ್ಚಿಕಾಯಿ ಅಂತೇಳಿ ಕರೀತಾರೆ. ರಿಲೇಟೆಡ್ ಬಂದ್ಬಿಟ್ಟು ಆಗ್ಲಕಾಯಿಗೆ ಇದು ರಿಲೇಟೆಡ್ ಆಗುತ್ತೆ. ಇದನ್ನು ತಿನ್ನೋದ್ರಿಂದ ರಕ್ತದೊತ್ತಡ ಒಂದು ಸಮಸ್ಥಿತಿಯಲ್ಲಿ ಇರುತ್ತೆ. BP ಶುಗರ್ಗೆ ತುಂಬ ಯೂಸ್ ಅಂತೇಳಿ ಈ ತರಕಾರಿ ತುಂಬ ಹೆಸರುವಾಸಿ. ಅದು ಎಲ್ಲಿ ಬೇಕಂದ್ರಲ್ಲಿ ಸಿಗೋದಿಲ್ಲ, ತುಂಬ ಕಾಸ್ಟ್ಲಿನೂ ಕೂಡ ಇದು. ಬನ್ನಿ, ಇವಾಗ ಆ ಥರ ಒಂದು ಕಾರ್ಚಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತಾ ಇದ್ದೀನಿ, ಏನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಇವಾಗ ನಾನೊಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟ್ ನಾನು ಇದು ನೋಡಿ, ಇದೇ ಕಾರ್ಚಿಕಾಯಿ ಅಂತ ಹೇಳಿದರೆ ನಾನು ಇದೊಂದು kg ಅಷ್ಟು ಕಾರ್ಚಿಕಾಯನ್ನು ಇಟ್ಕೊಂಡಿದ್ದೀನಿ. ನೋಡ್ರಿ, ಈ ಥರ ಕಟ್ ಮಾಡಿ ಎಲ್ಲಾದರೂ ನೀವು ಬೀಜ ತೆಗಿತೀವಿ, ಕಹಿ ಸ್ವಲ್ಪ ಬೀಜ, ಈ ಬೀಜದಲ್ಲೇ ಇರೋದು ವಿಶೇಷತೆ. ನಾವು ತೆಗಿತೀವಿ ಅಂತಂದರೆ ಈ ಥರ ಆಗುತ್ತೆ, ಬಟ್ ಅದು ಟೇಸ್ಟೇ ಆಗಿರಲ್ಲ. ತಿಂತ ಬೀಜ ಕಡ್ಕೊಂಡು ತಿನ್ನಬೇಕು ಅಂತ ಹೇಳ್ತಾರೆ. ಹಂಗಾಗಿ ಈ ಥರ ಒಂದು ಪಲ್ಯನ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆಲ್ಲ ಮಾಡ್ತೀನಿ ಅಂತ. ನೋಡ್ತಾ ಇರ್ಬೋದು ನೀವು, ಈ ಕಾಯಿ ಎರೆಹೊಲದಲ್ಲಿ ಮಾತ್ರ ಮಳೆಗಾಲದ ಸೀಸನ್ನಲ್ಲಿ ಸಿಗುತ್ತೆ. ಇದು ಅಲ್ಲಲ್ಲಿ ಹಸಿ ಅಂಶ, ನೀರಿನಂಶ ಇರೋ ಹತ್ರ ಗಿಡ ಉಟ್ಕೊಳ್ಳುತ್ತೆ. ಅದರಿಂದ ತಂದಿರೋ ಅಂಥ ಇದು ಕಾಯಿ, ಇದು ಕಾರ್ಚಿಕಾಯಿ ಅಂತ. ಬನ್ನಿ ಮಾಡೋಣ. ನೋಡ್ತಾ ಇದ್ದೀರಲ್ಲ, ಈ ಥರ ಬಳ್ಳಿಯಲ್ಲಿ ಕಾಯಿ ಸಿಗುತ್ತೆ. ಈ ಕಾಯನ್ನು ನಾವು ತಿಂದಿಲ್ಲ ಅನ್ನೋ ಉದ್ದೇಶಕ್ಕೆ ನಮ್ಮ ಮಾವನ ಮಗ ಅವನೇ ಹೋಗಿ ಸ್ವತಃ ಅವ್ರ ಹೊಲದಲ್ಲಿ ಅಡ್ಡಾಡಿಕೊಂಡು ಹುಡುಕೊಂಡು ಕಿತ್ಕೊಂಡು ಬಂದಿದ್ದಾನೆ. ನೋಡಿ, ಅವನೇ ಕಿತ್ತು ತರ್ತಾ ಇರೋ ಅಂಥ ಕಾಯಿ ಇದು. ಬನ್ನಿ, ನಾನಿಲ್ಲಿ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಈ ಕಾರ್ಚಿಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹೆಂಗೆ ಆಗ್ಲಕಾಯಿನ ಹುರ್ಕೋತೀವೋ ಆ ಥರ ಇದನ್ನು ಕೂಡ ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಹಸಿ ಎಲ್ಲ ಹೋಗ್ಲಿ ವಾಸನೆ, ಆ ಥರ ಹುರ್ಕೊಳ್ಳೋಣ. ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು 5 ಮಿನಿಟು. ಅಮ್ಮ, ಇದು ಯಾವ ಥರ ಕಾಯಿ ಅಂತ ಗೊತ್ತಾ ನಿಮಗೆ? ಇದು ಕಾರ್ಚಿಕಾಯಿ ಅಂತ ಕೇಳಿದ್ದೆ, ಬಟ್ ನಾನು ಮಾಡಿರಲಿಲ್ಲ. ಇದು ನಾನು ಹೇಳ್ತೀನಿ ಕೇಳು. ಇದು ಆ್ಯಕ್ಚುಲಿ ತುಂಬ ರೇರ್ ವೆಜಿಟೇಬಲ್. ಇದು ತುಂಬ ಡ್ರೈ ಆಗಿರುತ್ತೆ, ಜ್ಯೂಸಿ ಥರ ಇರೋದಿಲ್ಲ. 2-3 ಆದರೆ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಇವಾಗ 4 to 5 ಮೆಂಬರ್ಸ್ ಇರೋದ್ರಿಂದ ನಾವು ಗ್ರೇವಿ ಥರನೇ ಮಾಡ್ಕೋಬೇಕು. ಸೊ ಇದನ್ನ ನಾನು ನಿನಗೆ ಗ್ರೇವಿ ಮಾಡು ಅಂತಂದೆ. ಆ್ಯಕ್ಚುಲಿ ಡ್ರೈ ಮಾಡ್ಕೊಂಡ್ರೆ ರೊಟ್ಟಿಗೆ ಸಖತ್ತಾಗಿರುತ್ತೆ, ಅದರಲ್ಲೂ ಜೋಳದ ರೊಟ್ಟಿಗೆ ಪರ್ಫೆಕ್ಟ್ ಮ್ಯಾಚ್ ಆಗಿರುತ್ತೆ. ಓಕೆನಾ? ಸೊ ಇದು ಜ್ಯೂಸಿ ಆಗಿರಲ್ಲ, ಕಾಯಿ ಡ್ರೈ ಆಗಿರುತ್ತೆ. ಒಳಗಡೆ ಹಿಂಗಂದ್ರೆ ಟಕ್ ಅಂತಾನೆ ಕಟ್ಟೆ ಆಗುತ್ತೆ. ನಿನಗೆ ಸೌಂಡೇ ಗೊತ್ತಾಗುತ್ತೆ ಫ್ರೈ ಮಾಡ್ಬೇಕಂದ್ರೆ. ಒಂಥರ ಏನೋ ಕಾಳುಗಳು ಉರಿತೀವಲ್ಲ, ಆ ಒಂದು ಫೀಲ್ ಆಗುತ್ತೆ. ಹೌದು. ನಾನು ಯಾವಾಗಲೂ ಇದನ್ನು ತಿಂದಿದ್ದೀನಿ ಒಂದು ಸರ್ತಿ, ಬಟ್ ನಾನು ಮಾಡಿಲ್ಲ ಯಾವಾಗಲೂ ಇದನ್ನು. ಇದು ನಮ್ಮ ಸೀಮೆ ಒಳಗೆ ಬಿಡೋ ಅಂತ ತರಕಾರಿ ಅಲ್ಲ, ತುಂಬ ಕಾಸ್ಟ್ಲಿ. ಇದು ಒಂದು 200-250 ರೂಪಾಯಿ kg ಹೇಳ್ತಾರೆ. ಇದನ್ನು ನಮ್ಮ ಚಿತ್ರದುರ್ಗದಲ್ಲಿ ತಗೊಂಬರ್ತೀವಿ ಅನ್ನೋರಿಗೆ ಅನುಕೂಲ ಆಗೋದು ಎಲ್ಲಿ ಸಿಗುತ್ತೆ ಗೊತ್ತಾ? ಲಕ್ಷ್ಮೀ ಬಜಾರಲ್ಲಿ ಎಲ್ಲರೂ ಒಂದೊಂದು ಕಡೆ ಹಳ್ಳಿ ಹೆಣ್ಮಕ್ಳು ತಂದು ಇಟ್ಕೊಂಡಿರ್ತಾರೆ. ಮತ್ತು ಪ್ರಸನ್ನ ಟಾಕೀಸ್ ರೋಡಲ್ಲಿ ತರಕಾರಿಗಳೆಲ್ಲ ಇಟ್ಕೊಂಡಿರ್ತಾರಲ್ಲ ಮಾರ್ನಿಂಗು, ಅಲ್ಲೂ ಕೂಡ ಈ ಥರ ಒಂದು ಅಪರೂಪವಾದ ತರಕಾರಿಗಳು ಎಲ್ಲ ಸಿಗುತ್ತೆ. ನೋಡಿ, ಈಗ ಒಂದು 5 ಮಿನಿಟ್ ಆಯಿತು. ಇವಾಗ ಉರಿಯೋಕ್ಕಿಡ್ದು ನಾನು. ಇದರಿಂದ ಒಂದು ಘಮ ಬರುತ್ತೆ.
ಆ ಘಮ ಬರೋ ತನಕ ಹುರಿದ್ರೆ ಸಾಕು. ಇದನ್ನು ಎತ್ತಿಟ್ಕೊಳ್ಳೋಣ, ಒಗ್ಗರಣೆ ಮಾಡೋಣಂತೆ. ಇದೇ ಪಾತ್ರೆ ಒಳಗಿನೇ ನೋಡಿ ಈ ಥರ ನಾನು ತೆಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ. ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆನೂ ಕೂಡ ಸೇರಿಸೋಣ. ಸ್ವಲ್ಪ ಚಟಪಟ ಅಂತ ಇರಲಿ ಅದು. ಉತ್ತರ ಕರ್ನಾಟಕ ಶೈಲಿಯ ಒಂದು ಪಲ್ಯ ಅಂತ ಹೇಳ್ಬೋದು. ಇದು ಯಾರು ಬಿತ್ತೋದಲ್ಲ, ಬೆಳೆಯೋದಲ್ಲ. ಇದು ಅದಾಗೆ ಅದು ಎರೆಹೊಲಗಳಲ್ಲಿ ಈ ತನುವು ಅಂತ ಹೇಳಿದ್ರೆ ಹಸಿ ಅಂಶ ಇರೋ ಹತ್ರ ಉಟ್ಕೊಳ್ಳುತ್ತೆ. ಇದು ಆ ಥರ ಒಂದು ಬಳ್ಳಿಯಲ್ಲಿ ಬಿಡೋ ಅಂಥ ಕಾಯಿ. ಇದು ತೋರಿಸ್ತೀನಿ ನಾನು ಯಾವ ಥರ ಗಿಡ ಆ ಬಳ್ಳಿಯಿಂದ ಕಿತ್ಕೊಂಡ್ಬಂದಿರೋದು ಇದನ್ನು ಅಂತ. ಹಾಗೆ ಕರ್ಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿ ಈರುಳ್ಳಿ. ಇವಾಗ ಇದಕ್ಕೆ ಟೊಮೆಟೊ ಸೇರಿಸೋಣ. ಇದು ಸ್ವಲ್ಪ ಫ್ರೈ ಆಗಲಿ ಟೊಮೆಟೊ ಚೆನ್ನಾಗಿ. ಒಂದು ಸ್ವಲ್ಪ ಉಪ್ಪು ಹಾಕೋಣ, ನಂತರ ಬೇರೆ ಹಾಕೋಣಂತೆ. ಈಗ ಸ್ವಲ್ಪ ಟೊಮೆಟೊಗೋಸ್ಕರ ಅದು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬೇಕು. ಹಾಗೆ ಒಂಚೂರು ಅರಶಿನ ಪುಡಿಯನ್ನು ಕೂಡ ಹಾಕಬೇಕು. ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಒಂದೆರಡು ಬೆಳ್ಳುಳ್ಳಿನ ಜಜ್ಜಿಕೊಂಡು ಹಾಕ್ತಾ ಇದ್ದೀನಿ. ಇದು ಮಳೆಗಾಲದಲ್ಲಿ ಅಷ್ಟೇ ಸಿಗೋ ಅಂಥ ಒಂದು ತರಕಾರಿ. ಇದು ಈ ಸೀಸನ್ನಲ್ಲೇ ಸಿಕ್ಕಾಗ ಮಾಡಿಕೊಂಡು ತಿಂದ್ಬಿಟ್ಬಿಡ್ಬೇಕು. ಇದನ್ನು ತುಂಬ ಹೆಲ್ತಿ ಬೆನಿಫಿಟ್ಸು ತುಂಬಾ ಒಂದಿದೆ. ಇದು ನಾವು ಗ್ರೇವಿನೂ ಮಾಡ್ಕೋಬೋದು. ಭಾಳ ಜನಕ್ಕೆ ಬೇಕು ಸ್ವಲ್ಪ ಪಲ್ಯ ಗ್ರೇವಿ ಥರ ಬೇಕು ಅಂತ ಹೇಳಿದ್ರೆ ಟೊಮೆಟೊ ಎಲ್ಲ ಹಾಕ್ತೀವಿ. ಇದನ್ನು ಇಡೋಕ್ಕಾಗಲ್ಲ. ಹಾಗೆ ಅದರದ್ದೇ ಕಾಯ್ದೆ ಪಲ್ಯ ಮಾಡಿಕೊಂಡ್ರೆ ನಾವು 1-2-3 ದಿವಸ ಇಟ್ಕೊಂಡು ಕೂಡ ತಿನ್ಬೋದು. ಬನ್ನಿ ಇವಾಗ ಕಾರ್ಜಿಕಾಯಿ ಹುರ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿ ಇದು ಬೇಕಾದ್ರೆ ಮಾಡ್ಕೋಬೋದು ನೀವು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಪುಡಿನ ಅಂದರೆ ಅಚ್ಕಾರದ ಪುಡಿ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ಇದಕ್ಕೆಲ್ಲ ಮಸಾಲೆ ಎಲ್ಲ ಸೇರಿಸೋಣ. ಜೊತೆಗೆ ಹಸಿ ಕಾಯಿ ತುರಿ ಅಥವಾ ಒಣ ಕಾಯಿ ತುರಿ ಎರಡು ಯಾವುದಾದ್ರೂ ಹಾಕ್ಕೋಬೋದು ನೀವು. ಹಾಗೇನೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಹಸಿ ಕಾಯಿ ತುರಿನ ಮಾಡ್ತಾಯಿದ್ದೀನಿ. ಹಸಿ ಕಾಯಿ ತುರಿಯನ್ನು ಬಳಸಿದ್ದೀನಿ. ಹಾಗೆ ಇನ್ನು ಮಿಕ್ಕಂಥ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು. ಜೊತೆಗೆ ನೋಡ್ತಾ ಇರ್ಬೋದು ನಾನಿಲ್ಲಿ ಗುಂಟೂರು ಮೆಣಸಿನ ಪುಡಿನ ಬಳಸ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಳ್ರಿ ನೀವು ಹಾಕ್ಕೊಂಡು. ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಸಾಂಬಾರು ಮಾಡೋ ಅಂಥ ಮಸಾಲ ಪುಡಿನೂ ಕೂಡ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿರೋ ಒಂದು ಪಲ್ಯ ಅಷ್ಟೇ ಇದು. ತರಕಾರಿ ಮಾತ್ರ ವಿಶೇಷತೆ ಅಷ್ಟೇ. ನೋಡಿ ಈ ಥರ ಉದುದ್ರಾಗಿ ಕೂಡ ಮಾಡ್ಕೋಬೋದು. ನಾವು ಸ್ವಲ್ಪ ಗ್ರೇವಿ ಬೇಕು ನಮಗೆ ಅಂದ್ರೂ ಕೂಡ ಸ್ವಲ್ಪ ನೀರನ್ನು ಚಿಮಿಕ್ಸ್ಬಿಟ್ಟು ಕೂಡ ನಾವು ಗ್ರೇವಿನ ಮಾಡ್ಕೋಬೋದು. ಜೋಳದ ರೊಟ್ಟಿ ಜೊತೆಗೆ ಮಾತ್ರ ಭಾಳ ಮಸ್ತಾಗಿರುತ್ತೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ, ಇದು ಕಹಿ ಅಂಶ ಹೊಂದಿರೋದ್ರಿಂದ ಒಂದು ಚೂರು ರುಚಿಗೆ ತಕ್ಕಷ್ಟು ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಹಾಗೆಯೇ ಸ್ವಲ್ಪ ನೀರನ್ನು ಚಿಮ್ಮಿಸಿ ಒಂದು 5 ನಿಮಿಷ ಇದನ್ನು ಕುದಿಸ್ತೀನಿ. ಈ ಥರ ನಾನು ಸ್ವಲ್ಪ ಗ್ರೇವಿ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು 5 ಮಿನಿಟಷ್ಟು ಬೇಯೋದಕ್ಕೆ ಬಿಡೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಸಣ್ಣ ಉರಿ, ಒಂದು ಮೀಡಿಯಮ್ ಉರಿನ ಇಟ್ಬಿಟ್ಟು ಇದು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಕುಟ್ಕೊಳ್ಳಿ.
ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಒಂದು 5 ಮಿನಿಟ್ಟು ಇದು ಬೇಯಿದ ನಂತರ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸೋಣಂತೆ. ಬನ್ನಿ, ಇವಾಗ ಒಂದು 5 ನಿಮಿಷ ಇದು ಬೆಂದಿದೆ. ಸಣ್ಣ ಉರಿಲೇನೆ ಇದನ್ನು ನೋಡಿಬಿಟ್ಟು ಆಫ್ ಮಾಡೋಣ. ಸಾಕಿಷ್ಟು. ಇವಾಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಜೊತೆಗೆ ಅಂತಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಜೋಳದ ರೊಟ್ಟಿ ಜೊತೆಗೆ ಸವಿತಾ ಇದ್ದರೆ ಆಹಾ ಸಖತ್ತಾಗಿರುತ್ತೆ. ಇವಾಗ ಜೋಳದ ರೊಟ್ಟಿ ತಿನ್ನೋಣ. ಪಲ್ಯ ಎಲ್ಲ ರೆಡಿ ಆಯಿತು. ಹಾಗೆಯೇ ನಾನು ಜೋಳದ ರೊಟ್ಟಿ ಮಾಡೋಣ. ಇದಕ್ಕೆ ಚಪಾತಿನೂ ಚೆನ್ನಾಗಿರುತ್ತೆ, ಆದರೆ ಜೋಳದ ರೊಟ್ಟಿ ಜೊತೆಗೆ ಸಖತ್ತಾಗಿರೋ ಅಂಥ ರುಚಿ ಕೊಡುತ್ತೆ. ಹಂಗಾಗಿ ನಾನಿಲ್ಲಿ ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ಕೆಲವೊಂದು ವಿಡಿಯೋಗಳಲ್ಲಿ ರೊಟ್ಟಿ ರೆಸಿಪಿನೂ ತೋರಿಸಿದ್ದೀನಿ ಆಲ್ರೆಡಿ, ಆದರೆ ಇವತ್ತು ಪಲ್ಯಗೆ ಒಳ್ಳೆ ಮ್ಯಾಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಜೋಳದ ರೊಟ್ಟಿ ಮಾಡಿರೋದು. ಈ ಥರ ತಿಂತೀನಿ ಅಂತ ಇವತ್ತೊಂದು ವೀಡಿಯೋನ ಕೂಡ ಹಾಕಿದ್ದೀನಿ. ನಾನು ಹೀಗೆ ನನ್ನ ಮಗಳು ಕೇಳ್ತಾಯಿದ್ಲು, ರೊಟ್ಟಿ ಯಾಕಮ್ಮ ಬಡಿಯೋದು ಬಿಟ್ಬಿಟ್ಟೆ, ಉಜ್ತಾ ಇದೆಯಾ ಅಂತ. ಮೇಲಿನ ಮನೆಗೆ ಬಾಡಿಗೆಗಳು ಇದ್ದು ನಾನು ಕೆಳಗಿನವ್ರಿಗೆ ಡಿಸ್ಟರ್ಬ್ ಆಗುತ್ತೆ, ಸೌಂಡ್ ಆಗುತ್ತೆ ಅಂತೇಳಿ ಬಡಿಯೋ ಅಭ್ಯಾಸನೇ ತಪ್ಪೋಯ್ತು. ಹಂಗಾಗಿ ಉಜ್ಜೋ ಅಭ್ಯಾಸನೇ ರೂಢಿ ಆಯಿತು. ಹಾಗಾಗಿ ನಾನು ರೊಟ್ಟಿನ ಜಾಸ್ತಿ ಇವಾಗ ಉಜ್ಜೋದ್ರಲ್ಲೇ ಮಾಡ್ತಾ ಇರ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ನೋಡಿ ಈ ಥರ ರೊಟ್ಟಿ ಆಯಿತು. ಹಾಗೆ ಪಲ್ಯನೂ ಕೂಡ ಆರಿದ ನಂತರ ಈ ಥರ ಆಗಿದೆ ನೋಡಿ. ತುಂಬಾ ಚೆನ್ನಾಗಿರೋ ಅಂಥ ರೊಟ್ಟಿ ಪಲ್ಯ ರೆಸಿಪಿ ಅಂತಲೂ ಕೂಡ ಹೇಳ್ಬೋದು. ಇದನ್ನು ನಿಮ್ಮ ಕಡೆ ಈ ಕಾಯಿಗೆ ಏನಂತ ಕರಿತೀರಾ ಅಂತ. ರೊಟ್ಟಿ ಜೊತೆಗೆ ಕಾರ್ಜಿಕಾಯಿ ಪಲ್ಯ ಜೊತೆಗೆ ಬೇಕಂದರೆ ನೀವು ಸೌತೆಕಾಯಿ ಸೊಪ್ಪು ಸೆದೆ ಎಲ್ಲ ಇಟ್ಕೋಬೋದು, ಮೂಲಂಗಿ ಎಲ್ಲನೂ. ಇವಾಗ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನಾನು ತಿಂದು ನಿಮಗೆ ಟೇಸ್ಟ್ ಹೇಳ್ತೀನಿ. ಸ್ವಲ್ಪ ಭಾಳನೇ ತಗೋಬೇಕು, ಚೆನ್ನಾಗಿ ಟೇಸ್ಟ್ ಸಿಗಬೇಕು ಅಂದರೆ. ಸುಡ್ತಾ ಇದೆ ಪಲ್ಯ. ಈ ಸೌಂಡ್ ಬರ್ತಾ ಇದೆ. ಓಕೆ, ಸ್ಪೆಷಲ್ಲು. ಕರುಮ್ ಕುರುಮ್ ಸೌಂಡು. ಆ ಬೀಜ ಜೊತೆಗೆ ಮಜ್ಜಾ ಚೆನ್ನಾಗಿದೆಯಾ ಟೇಸ್ಟು? ಸೂಪರಾಗಿದೆ. ಅಪರೂಪವಾದ ತರಕಾರಿ. ಹಿಂಗೊತ್ತಿತ್ತು ಸಖತ್ತಾಗಿದೆ ಅಲ್ಲ. ಮಾಡ್ಕೊಳ್ಳಿ, ತುಂಬಾ ಈಸಿ ಆದಂತ ರೆಸಿಪಿ. ನಾರ್ಮಲ್ ಪಲ್ಯ ಮಾಡ್ದಂಗೆ ಮಾಡೋದಷ್ಟೇ. ಇದನ್ನ ಹೆಲ್ತಿ ಬೆನಿಫಿಟ್ಸ್ ತುಂಬಾನೇ ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಸಿಗುವಂತ ತರಕಾರಿ, ಅದರಲ್ಲೂ ಎರೆಹೊಲದಲ್ಲಿ ಸಿಗುತ್ತೆ. ನಮ್ಮ ಚಿತ್ರದುರ್ಗದಲ್ಲಿ ಹೇಳಿದ್ನಲ್ಲ, ಬೇಕು ಅಂದ್ರೆ ನೀವು ಪ್ರಸನ್ನ ಟಾಕೀಸ್ ರೋಡಲ್ಲಿ ಹಳ್ಳಿ ಹೆಣ್ಮಕ್ಳು ಇಟ್ಕೊಂಡಿರ್ತಾರೆ, ಇಲ್ಲ ಅಂದ್ರೆ ಲಕ್ಷ್ಮೀ ಬಜಾರ್ ಬೆಣ್ಣೆ ಎಲ್ಲ ಮಾರ್ತಾರಲ್ಲ ಆ ರೋಡಲ್ಲಿ ಬೆಳಗ್ಗೆನೆ ಹೋದ್ರೆ ನಿಮ್ಗೆ ಈ ಥರ ಒಂದು ತರಕಾರಿ ಸಿಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಬಾಯ್, ಮತ್ತೆ ಸಿಗೋಣ.